ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೇತ್ರಾವತಿ. ನಾವು ಇವತ್ತು ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಜಾಬ್ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಒಂದು ಜಾಬ್ ಅಪ್ಡೇಟ್ ನ ನಿಮ್ಗೀಗ ಕೊಡ್ತೀನಿ. ಈ ಒಂದು ಜಾಬ್ ನ ಕರೆದಿರೋದು ಬಂದ್ಬಿಟ್ಟು ಯಾವ ಡಿಪಾರ್ಟ್ಮೆಂಟ್, ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟು, ಯಾವಾಗಿಂದ ಯಾವಾಗ ತನಕ ಅಪ್ಲೈ ಮಾಡಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಈ ಒಂದು ಜಾಬ್ ನ ಕರೆದಿರೋದು ಬಂದ್ಬಿಟ್ಟು BRO ಅಂತ ಡಿಪಾರ್ಟ್ಮೆಂಟ್. ಇದು BRO ಅಂತ ಅಂದ್ರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಟೋಟಲ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ 466 ಹುದ್ದೆಗಳು ಖಾಲಿ ಇದೆ. ಸೊ ಅಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿರೋದು. ಇದರದ್ದು ಜಾಬ್ ಲೊಕೇಶನ್ ಬಂದ್ಬಿಟ್ಟು ಥ್ರೂ ಔಟ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಪೋಸ್ಟಿಂಗ್ ಆಗಬಹುದು. ಈ ಪೋಸ್ಟ್ ನೇಮ್ ಏನಪ್ಪಾ ಅಂತ ಅಂದ್ರೆ ಡ್ರೈವರ್, ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಮತ್ತೆ ಡ್ರಾಟ್ಸ್ಮನ್ ಅನ್ನೋ ತರ ಹೇಳಿದ್ದಾರೆ. ಸೊ ಸ್ಯಾಲ್ರಿ ಅಕಾರ್ಡಿಂಗ್ ಟು BRO ನಾರ್ಮ್ಸ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಏನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅನ್ನೋದಾದ್ರೆ, ಈಗ ನಿಮ್ಗೆ ಮಿನಿಮಮ್ ಅಂತ ಅಂದ್ರೆ 10th ಆಗಿದ್ರೆ ಸಾಕು. ಡ್ರೈವರ್, ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್, ಡ್ರೈವರ್, ರೋಡ್ ರೋಲರ್, ಆಪರೇಟರ್, ಎಕ್ಸ್ಕವೇಟಿಂಗ್ ಮೆಷಿನರಿ ಇದಿಷ್ಟಕ್ಕೆ, ಆಮೇಲೆ ಮೆಕ್ಯಾನಿಸ್ಟ್ ಇದಿಷ್ಟಕ್ಕೆ 10th ಅಂತ ಕೇಳಿದ್ದಾರೆ ಎಜುಕೇಶನ್. ಆಮೇಲೆ ಟರ್ನರ್ಗೆ ITI ಆಗಿರ್ಬೇಕು ಅಂತ ಹೇಳಿದ್ದಾರೆ. ಡ್ರಾಟ್ಸ್ಮನ್ಗೆ 12th ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಸೂಪರ್ವೈಸರ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಇದಿಷ್ಟು ಆ ಪೋಸ್ಟ್ಗೆ ಬೇಕಾಗಿರೋಂತ ಕ್ವಾಲಿಫಿಕೇಶನ್ಸ್. ಸೊ ಮೋಸ್ಟ್ ಆಫ್ ದ ಜಾಬ್ಸ್ ಬಂದ್ಬಿಟ್ಟು 10th ಮೇಲೆ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಡ್ರೈವರ್, ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಏನಿದೆ ಅದು ಒಂದೇ ಒಂದು ಜಾಬ್ಗೆ 417 ಪೋಸ್ಟ್ಸ್ ಖಾಲಿ ಇದೆ ಅಂತ ಹೇಳಿದ್ದಾರೆ. ಸೊ ಇದರ ಒಂದು ಏಜ್ ಲಿಮಿಟ್ ಏನಿರ್ಬೇಕಪ್ಪ ಅಂತ ಅಂದ್ರೆ 18 to 27 ಇಯರ್ಸ್ ಇರಬೇಕು ಅಂತ ಹೇಳಿದ್ದಾರೆ. ನೀವು OBC ಕ್ಯಾಂಡಿಡೇಟ್ಸ್ ಆಗಿದ್ರೆ 3 years ರಿಲ್ಯಾಕ್ಸೇಷನ್ ಇರುತ್ತೆ. SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ 5 years ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತೆ PWBD ಕ್ಯಾಂಡಿಡೇಟ್ಸ್ ಆಗಿದ್ರೆ 10 years ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಇದಕ್ಕೆ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಏನು ಅಂತ ಅಂದ್ರೆ, ಈಗ SC/ST PWBD ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆಮೇಲೆ ಮಿಕ್ಕ ಕ್ಯಾಂಡಿಡೇಟ್ಸ್ಗೆ 50 rupees ಅಂತ ಹೇಳಿದ್ದಾರೆ. ಮೋಡ್ ಆಫ್ ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ನೀವು ಪೇ ಮಾಡಬೇಕು. ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ಇದ್ರ ಸೆಲೆಕ್ಷನ್ ಪ್ರೋಸೆಸ್ಗೋಸ್ಕರ ರಿಟನ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ಪ್ರಾಕ್ಟಿಕಲ್ ಟೆಸ್ಟ್, ಡ್ರೈವಿಂಗ್ ಟೆಸ್ಟ್, ಅದಾದ ನಂತರ ಫೈನಲ್ ಸ್ಟೇಜ್ ಅಲ್ಲಿ ಇಂಟರ್ವ್ಯೂ ನ ಕಂಡಕ್ಟ್ ಮಾಡ್ತಾರೆ. ಇದಿಷ್ಟು ಪ್ರೊಸೆಸ್ ಆದ್ಮೇಲೆನೆ ಒಂದು ರಿಕ್ರೂಟ್ಮೆಂಟ್ ನೀವು ಸೆಲೆಕ್ಟ್ ಆಗಿದಿರೋ ಇಲ್ಲೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ನಿಮ್ಗೆ ಯಾವ ತರ ಅಪ್ಲೈ ಮಾಡ್ಬೇಕು, ಇದು ಎಲ್ಲದಕ್ಕೂ ಅಪ್ಲೈ ಮಾಡೋ ತರ ಲೈಕ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಆಪ್ಷನ್ ಇಲ್ಲ. ಇದನ್ನ ನೀವು ಆಫ್ಲೈನ್ ಅಲ್ಲೇ ಅಪ್ಲೈ ಮಾಡ್ಬೇಕು. ಇವ್ರದೇ ಆಗಿರೋ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ. ಆ ಒಂದು ಫಾರ್ಮ್ಯಾಟ್ ನ ನೋಟಿಫಿಕೇಶನ್ ಜೊತೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ, ದಯವಿಟ್ಟು ಒಂದ್ಸತಿ ನೋಡ್ಕೊಳ್ಳಿ. ಆ ಒಂದು ಅಪ್ಲಿಕೇಶನ್ ನ ಫಿಲ್ ಮಾಡ್ಬಿಟ್ಟು ನೀವು ಅದರ ಜೊತೆ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ದಾರೆ. ಸೊ ಅದೇನ್ ಡಾಕ್ಯುಮೆಂಟ್ಸ್ ಅನ್ನೋದು ಸಹ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲಿಗೆ ಕಳಿಸ್ಬೇಕು ಇದನ್ನ ನೀವು ಅಂತ ಅಂದ್ರೆ, ಕಮಾಂಡೆಂಟ್ GRF ಸೆಂಟರ್, ಡಿಗಿ ಕ್ಯಾಂಪು, ಪುಣೆ 411015 ಮಹಾರಾಷ್ಟ್ರ, ಇಲ್ಲಿಗೆ ನೀವು ಕಳಿಸ್ಬೇಕು ಅಂತ ಕೇಳಿದ್ದಾರೆ. ಆ ಅಪ್ಲಿಕೇಶನ್ ಫಾರ್ಮೆಟ್ ಮಾತ್ರ ಅದೇ ತರ ಇರಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಈಗ ನೆಕ್ಸ್ಟ್ ನಿಮ್ಗೆ ಏನೇನ್ ಪ್ರೂಫ್ಸ್, ನೀವು ಏನೇನ್ ಅಟ್ಯಾಚ್ ಮಾಡಿ ಕಳಿಸ್ಬೇಕು ಅನ್ನೋದನ್ನ ಸಹ ನಾನೇ ಹೇಳ್ತೀನಿ. ನಿಮ್ದು ಇಮೇಲ್ ID ಮತ್ತೆ ಮೊಬೈಲ್ ನಂಬರು ಕರೆಕ್ಟ್ ಆಗಿ ಇರಬೇಕು ಫಸ್ಟ್ ಫಾರ್ ಕಮ್ಯುನಿಕೇಶನ್ ಪರ್ಪಸ್. ಆಮೇಲೆ ID ಪ್ರೂಫ್, ನಿಮ್ದು ಯಾವ್ದಾದ್ರು ಒಂದು ID ಪ್ರೂಫ್ ಅಂದ್ರೆ ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಆಮೇಲೆ ಏಜ್ ಪ್ರೂಫ್ ಕೇಳ್ತಾರೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ಗೆ ಒಂದು ಪ್ರೂಫ್ ಸರ್ಟಿಫಿಕೇಟ್ ನ ನೀವು ಕೊಡ್ಬೇಕಾಗುತ್ತೆ. ಆಮೇಲೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅನ್ನ ಕೇಳಿದ್ದಾರೆ. ಆಮೇಲೆ ನಿಮ್ಮ ರೆಸ್ಯೂಮ್. ಸೊ ಇದಿಷ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ನೀವು ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಾಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ನೀವು ಅಪ್ಲಿಕೇಶನ್ ನ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಫಿಲ್ಅಪ್ ಮಾಡ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ಸ್ ಜೊತೆ ನಾನು ಹಿಂದೆ ಹೇಳಿದಂತ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಇದಕ್ಕೆ ಸ್ಟಾರ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು 16th November ಇಂದ ಸ್ಟಾರ್ಟ್ ಆಗಿದೆ. ಹಾಗೆ ಎಂಡ್ ಡೇಟ್ ಬಂದ್ಬಿಟ್ಟು 30th December ಒಳಗಡೆ ನೀವು ಇದನ್ನ ಕಳಿಸ್ಬೇಕಾಗುತ್ತೆ. ಸೊ ಇದು ಈ ಒಂದು ಜಾಬ್ ನ ಅಪ್ಡೇಟ್ 30th December ಒಳಗಡೆನೆ ಕಳಿಸ್ಕೊಡಿ. ಅದಕ್ಕಿಂತ ಲೇಟರ್ ಆಕ್ಸೆಪ್ಟ್ ಮಾಡೋದೇ ಇಲ್ಲ, ಎಕ್ಸ್ಟೆಂಡ್ ಆಗೋದಿಲ್ಲ ಅಂತ ಸಹ ಹೇಳಿದ್ದಾರೆ. ಇದರ ಆಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು BRO.gov.in ಅಲ್ಲಿ ನೀವು ನೋಡ್ಬೋದು.
ಸೊ ನಾನೀಗ ಈ ಒಂದು ಅಡ್ರೆಸ್ ನ ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅದನ್ನ ನೋಡ್ಕೊಂಡು ನೀವು ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೋಬಹುದು. ಆಮೇಲೆ ಏನಪ್ಪಾ ಅಂತ ಅಂದ್ರೆ ಇವರು ಕೇಳಿರೋದು ಇನ್ನೊಂದೇನು ಅಂದ್ರೆ ಫಿಸಿಕಲಿ ಫಿಟ್ ಇರಬೇಕು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ ಎಲಿಜಿಬಿಲಿಟಿ ಇತ್ತು ಅಂತ ಅಂದ್ರೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ ಈ ಒಂದು ಜಾಬ್ ಅಪ್ಡೇಟ್, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ 30th ಡಿಸೆಂಬರ್ ತನಕ ಟೈಮ್ ಇದೆ ಅಂತ ಲೇಟ್ ಮಾಡ್ಬೇಡಿ. ಸೊ ಮತ್ತೆ ಹತ್ರ ಬಂದಾಗೆಲ್ಲ ಅಪ್ಲಿಕೇಶನ್ಸ್ ಹೋಗೋದು ಲೇಟ್ ಆಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಈ